ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ತುಂಬ ಸಮಯದಿಂದ ಕುತೂಹಲದಿಂದ ಎದುರು ನೋಡ್ತಿದ್ದಂತಹ ವಿಷಯ ಭಾರತದ ಮುಂದಿನ ಉಪರಾಷ್ಟ್ರಪತಿಗಳು ಯಾರು ಅನ್ನೋದು. NDA ಯಾರನ್ನ ಉಪರಾಷ್ಟ್ರಪತಿಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುತ್ತೆ ಅನ್ನೋದಾಗಿತ್ತು. ಸಾಕಷ್ಟು ಜನರ ಹೆಸರುಗಳು ಕೂಡ ಬಂದು ಹೋದ್ವು. ಆದರೆ ಒಂದು ಕನ್ಫರ್ಮ್ ಇತ್ತು, ಎಲ್ಲರೂ ಯಾರ್ಯಾರನ್ನೋ ಗೆಸ್ ಮಾಡ್ತಿದ್ರೆ ಮೋದಿಜಿ ಮಾತ್ರ ಯಾರ ಊಹೆಗೂ ಕೂಡ ನಿಲುಕದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಅಂತ. ಫೈನಲಿ ಅದೇ ಆಗಿದೆ. ಈಗಾಗಲೇ ಹೆಸರು ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. CP ರಾಧಾಕೃಷ್ಣನ್ ಇವರು ಈಗ ಮಹಾರಾಷ್ಟ್ರದ ಹಾಲಿ ರಾಜ್ಯಪಾಲರು. ಇದಕ್ಕೂ ಮುನ್ನ ಜಾರ್ಖಂಡ್ನ ರಾಜ್ಯಪಾಲರು ಕೂಡ ಆಗಿದ್ದರು. ಇವರು ಮೂಲತಃ ತಮಿಳುನಾಡಿನವರು. ತಮಿಳುನಾಡಿನ BJPಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು ಹಾಗೂ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಂಥವರು. ಇವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದೇ ತುಂಬ ಜನರಿಗಿರುವಂತಹ ಕುತೂಹಲ. ಆ್ಯಕ್ಚುಲಿ BJP ರಾಧಾಕೃಷ್ಣ ಅವರನ್ನು ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ದೊಡ್ಡ ಆಟವನ್ನೇ ಆಡಿದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಮಾತು ಹೇಳ್ತಾರಲ್ಲ, ಬಿಸಿ ಹಾಲಿನಿಂದ ನಾಲ್ಗೆ ಸುಟ್ಕೊಂಡವರು ಮಜ್ಜಿಗೆ ಕೊಟ್ಟರು ಕೂಡ ಉಫ್ ಮಾಡಿಕೊಂಡು ಕುಡಿದ್ರಂತ. ಹಾಗೆ ಧನ್ಕರಿಂದ BJP ಪಾಠ ಕಲ್ತಿದೆ. ಸೊ ಅದಕ್ಕಾಗಿಯೇ ಈ ಸಲ ಕಟ್ಟರ್ ಹಿಂದುತ್ವವಾದಿ ಹಾಗೂ ಕಟ್ಟರ್ BJPಗ ಮತ್ತು ಕಟ್ಟರ್ ರಾಷ್ಟ್ರೀಯವಾದಿ ಕಟ್ಟರ್ RSS ಕಾರ್ಯಕರ್ತನನ್ನು ಈ ಬಾರಿ NDA ಆಯ್ಕೆ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ, ಇದುವರೆಗೂ ಕೂಡ ದಕ್ಷಿಣ ಭಾರತದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಪರಾಷ್ಟ್ರಪತಿ ಹಾಗೂ ರಾಷ್ಟ್ರಪತಿಯಾಗಿ ಯಾರೂ ಕೂಡ ಆಯ್ಕೆಯಾಗಿರಲಿಲ್ಲ. ಸೊ ಇವರೇ ಮೊದಲನೇವರಾಗ್ತಾರೆ. ಇದೆಲ್ಲದಕ್ಕಿಂತ ದೊಡ್ಡ ಮೆಸೇಜ್ ಕೊಟ್ಟಿರೋದು ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಇತ್ತೀಚೆಗೆ ನಿರಂತರವಾಗಿ ಈ ನಾಯಕರು RSS ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಕೂಡ ಹೇಳ್ತಾರೆ, ನೀವು ಆಯ್ಕೆ ಮಾಡಿರೋ ಪ್ರಧಾನಮಂತ್ರಿ ತುಂಬ ಡೇಂಜರ್ ಮನುಷ್ಯ ಅಂತ. ಇಡೀ ದೇಶವನ್ನು RSS ಆವರಿಸ್ಕೊಂಡಿದೆ, ಎಲ್ಲ ಕಡೆ RSS ಆಗಿದೆ ಅಂತ ಅದನ್ನು ಅಳಿಸಿ ಹಾಕಬೇಕು ಅಂತಲೂ ರಾಹುಲ್ ಗಾಂಧಿ ಹೇಳ್ತಾರೆ. ಅದಕ್ಕೆ ತಿರುಗೇಟಾಗಿ ಈಗ BJP ಉಪರಾಷ್ಟ್ರಪತಿ ಸ್ಥಾನಕ್ಕೆ ಕೂಡ ಕಟ್ಟರ್ RSS ಆಗಿರುವಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. ಆ್ಯಕ್ಚುಲಿ ಈ ಸೂಚನೆಯನ್ನು ಮೋದಿಯವರು ಆಗಸ್ಟ್ 15 ಅಂದರೆ ಸ್ವತಂತ್ರ ದಿನಾಚರಣೆಯ ದಿನವೇ ಕೆಂಪುಕೋಟೆಯಲ್ಲೇ ಕೊಟ್ಟಿದ್ದರು. ಅವತ್ತು RSS ಅನ್ನು ತುಂಬ ಹೊಗಳಿದ್ದ ಮೋದಿಜಿ ನಾನು ಕೂಡ RSS ಮೂಲದವನೇ ಅಂತ ಹೇಳ್ಕೊಂಡಿದ್ರು. मैं बहुत गर्व के साथ एक बात का जिक्र करना चाहता हूं. आज से 100 साल पहले एक संगठन का जन्म हुआ, राष्ट्रीय स्वयंसेवक संघ. 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है. व्यक्ति निर्माण से राष्ट्र निर्माण के संकल्प को लेकर के 100 साल तक मां भारती का कल्याण का लक्ष्य लेकर के लक्षावधि स्वयंसेवकों ने मातृभूमि के कल्याण के लिए अपना जीवन समर्पित किया. सेवा, समर्पण, संगठन और अप्रतिम अनुशासन जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा NGO है. एक प्रकार से 100 साल का उसका समर्पण का इतिहास है. आज लाल किले की प्राचीर से 100 साल की इस राष्ट्र सेवा की यात्रा में योगदान करने वाले सभी स्वयंसेवकों को आदरपूर्वक स्मरण करता हूं और देश गर्व करता है राष्ट्रीय स्वयंसेवक संघ की इस 100 साल की भव्य समर्पित यात्रा को और हमें प्रेरणा देता रहेगा. मेरे प्यारे देशवासी, ಕಾಂಗ್ರೆಸ್ ಇದರಿಂದ ಈಗ ತುಂಬ ದೊಡ್ಡ ಶಾಕ್ನಲ್ಲಿದೆ ಅಂತ ಕೆಲಸ ಮಾಡಿದಾರೆ ಮೋದಿಜಿ. ಇನ್ನೊಂದು ಕಡೆ ಖರ್ಗೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರಲ್ಲ, ನನಗೆ ಭಾಷೆ ಸಮಸ್ಯೆ ಇದೆ ಅಂತ. ಈಗ CP ರಾಧಾಕೃಷ್ಣನ್ ಅವರು ಖಂಡಿತ ಇವರಿಗೆ ಸರಿಯಾದ ಭಾಷೆಯನ್ನು ಕಲಿಸ್ತಾರೆ. CP ರಾಧಾಕೃಷ್ಣನ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ತಮಿಳುನಾಡಿನ ಮೋದಿ ಅಂತಲೂ ಕೂಡ ಇವರನ್ನು ಕರೀತಾರೆ. ಉಪರಾಷ್ಟ್ರಪತಿ ಅಭ್ಯರ್ಥಿಯ ಆಯ್ಕೆಗೆ ಮೋದಿಜಿ ಮೀಟಿಂಗ್ ಕರೆದಾಗ
ಯಾರನ್ನು ಮಾಡೋದು ಅಂತ ಕೇಳ್ತಾರೆ. ಆಗ ಎಲ್ಲರೂ ನಿಮಗೆ ಯಾರು ಸರಿ ಅನಿಸುತ್ತೋ ಅವರನ್ನೇ ಆಯ್ಕೆ ಮಾಡಿ ಅಂತ ಹೇಳಿಬಿಟ್ಟಿದ್ರು. ತುಂಬ ಜನರ ಹೆಸರು ಅಲ್ಲಿ ಓಡಾಡಿತ್ತು ಕೂಡ. ಆದರೆ CP ರಾಧಾಕೃಷ್ಣನ್ ಅವರ ಹೆಸರು ಒಂದನ್ನು ಮಾತ್ರ ಬಿಟ್ಟು. BJP ತಮ್ಮ ಐಡಿಯಾಲಜಿಗೆ ತಕ್ಕಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿತ್ತು. ಫೈನಲಿ ಮೋದಿಜಿ ಆ ಕೆಲಸವನ್ನು ಮಾಡಿದ್ದಾರೆ. CP ರಾಧಾಕೃಷ್ಣನ್ ಆಗಲೇ ಹೇಳ್ದಂಗೆ ತಮಿಳುನಾಡಿನ BJP ನಾಯಕರು ಹಾಗೂ ಮಹಾರಾಷ್ಟ್ರದ ರಾಜ್ಯಪಾಲರು ಅವರನ್ನು ಉಪರಾಷ್ಟ್ರಪತಿ ಹುದ್ದೆಗೆ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೇವೆ ಅಂತ ಸ್ವತಃ BJPಯ ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. CP ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳಬೇಕಂದ್ರೆ 16ನೇ ವಯಸ್ಸಿನಲ್ಲಿ ಇವರ ರಾಜಕೀಯ ಜೀವನ ಶುರುವಾಗುತ್ತೆ. 16ನೇ ವಯಸ್ಸಿಗೆ ಸಂಘವನ್ನು ಸೇರಿಕೊಂಡು ಭಯೋತ್ಪಾದನೆಯ ವಿರೋಧಿ ಅಭಿಯಾನಗಳನ್ನು ಮಾಡ್ತಾರೆ. ಸಾಮಾಜಿಕ ಸಮಾನತೆಯ ಬಗ್ಗೆ ಹೋರಾಡ್ತಾ ತಮಿಳುನಾಡಿನಲ್ಲಿ 93 ದಿನಗಳ ರಥಯಾತ್ರೆಯನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಕೂಡ ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಇಂತಹ ವ್ಯಕ್ತಿ ಉಪರಾಷ್ಟ್ರಪತಿ ಹುದ್ದೆಗೆ ಖಂಡಿತ ಸೂಟಬಲ್ ಅಂತ ಹೇಳಬಹುದು. ಧನ್ಕರ್ ರಾಜೀನಾಮೆಯ ನಂತರ ಮೊದಲು ತುಂಬ ಚರ್ಚೆಯಾದ ಹೆಸರು ಅಂದರೆ ಅದು ನಿತೀಶ್ ಕುಮಾರ್ ಅವರದ್ದು. ಅವರನ್ನೇ ಉಪರಾಷ್ಟ್ರಪತಿಯಾಗಿ ಮಾಡಲಾಗುತ್ತೆ ಅಂತ ಎಲ್ಲರೂ ಅಂತಿದ್ರು. ಆದರೆ ನಮಗೆ ಖಂಡಿತ ಹಾಗನ್ಸಿರಲಿಲ್ಲ. ಯಾಕಂದರೆ ನಿತೀಶ್ ಕುಮಾರ್ ಬಿಹಾರದ ಚುನಾವಣೆಗೆ ತುಂಬ ಅವಶ್ಯಕವಾಗಿದ್ದರು. ಅದಾದ ಮೇಲೆ ತುಂಬ ಹೆಸರುಗಳು ಸಹ ಬಂದಿದ್ವು. ಬಟ್ ನಾವು ಮೊದಲೇ ಹೇಳ್ದಂಗೆ BJP ಅಥವಾ ಮೋದಿಜಿ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನಾವು ಗೆಸ್ ಮಾಡೋಕ್ಕಾಗುತ್ತೆ ಅಂದ್ಕೊಳ್ಳೋದೇ ದೊಡ್ಡ ಮೂರ್ಖತನ. ಅವರೇ ಹೇಳುವವರೆಗೂ ಅದು ಯಾವುದೂ ಕೂಡ ಗೊತ್ತಾಗೋದಿಲ್ಲ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ. ತುಂಬ ಅರ್ಹತೆ ಇರುವಂತಹ ವ್ಯಕ್ತಿಯನ್ನೇ ಈ ಸಲ ಮೋದಿಜಿ ಆಯ್ಕೆ ಮಾಡಿದ್ದಾರೆ. ಮುಂದೆ ರಾಜ್ಯಸಭೆಯಲ್ಲಿ ಕಾಣಿಸೋ ದೃಶ್ಯಗಳು ಇನ್ನೂ ಮಜವಾಗಿರುತ್ತೆ. ನಮ್ಮ ಪಾಯಿಂಟ್ ಆಫ್ ವ್ಯೂಯಲ್ಲಿ ಹೇಳಬೇಕಾದ್ರೆ ಈ ಆಯ್ಕೆ ತುಂಬ ಒಳ್ಳೆಯ ಆಯ್ಕೆ ಅಂತ ಹೇಳ್ಬೋದು. ಸರ್ಕಾರ ಬೀಳುತ್ತೆ, ಬಹುಮತ ಇಲ್ಲ ಅಂತಿದ್ದವರಿಗೆ ಕಪಾಲ ಮೋಕ್ಷ ಮಾಡ್ದಂಗಂತೂ ಖಂಡಿತ ಇದೆ. ಯಾಕಂದರೆ ಆಯ್ಕೆ ಆಗಿರೋದು BJP ಅಭ್ಯರ್ಥಿ, ಅದರಲ್ಲೂ RSS ಮೂಲದವರು ಅನ್ನೋದು ನೆನಪಲ್ಲಿರಲಿ. ವೀಕ್ಷಕರೇ, BJPಯ ಈ ಆಯ್ಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.